ನಟಿ ರಮ್ಯಾಳನ್ನ ಕೆಣಕಿದವರಿಗೆ ಮಾರಿ ಹಬ್ಬ 11 ಮಂದಿ ಕಮೆಂಟ್ ಶೂರರನ್ನ ಗುರುತಿಸಿ ಪೊಲೀಸರು ಬಂಧಿಸಿ ಸರಿ ಮಾಡಿದ್ದಾರೆ ಕೆಲಸ. ಯಾರ್ಯಾರು ಹೆಣ್ಣು ಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಸಂದೇಶವನ್ನ ರವಾನೆ ಮಾಡ್ತಾರೋ, ಯಾರ್ಯಾರು ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೋ ಅವ್ರನ್ನೆಲ್ಲರನ್ನೂ ಕೂಡ ಪೊಲೀಸರು ಇದೇ ಗತ್ತಿಗೆ ತಂದ್ರೆ ಇಟ್ಸ್ ಬೆಟರ್. ಯಾವ ಒಂದು ಮೂಲಾಂಶದಿಂದ ಯಾವ ಒಂದು ಆಧಾರದ ಮೇಲೆ ಜಸ್ಟಿಸ್ ಫಾರ್ ಅಂತ ಬೇರೆ ಹೆಣ್ಮಕ್ಳಿಗೆ ಹೇಳ್ತೀರಾ? ನೀವು ಮಾಡುವಂತ ಕಚಡ ಕೆಲಸ ಇದೇನಾ? ನಟಿ ರಮ್ಯಾ ಅಂತಲ್ಲ, ಎಷ್ಟೋ ಜನ ಹೆಣ್ಣು ಮಕ್ಕಳಿಗೂ ಕೂಡ ಕಿರುಕುಳವನ್ನ ಕೊಡ್ತಾ ಇದ್ದಂತಹ ಕಾಮಿಸ್ಟರ್ ಇವರನ್ನೆಲ್ಲ ಹಂಗೆ ಬಿಡಬಾರ್ದು. ಸೋಷಿಯಲ್ ಮೀಡಿಯಾ ಅಂತಂದ್ರೆ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ದೀರಾ? ನಟಿ ರಮ್ಯಾಳನ್ನ ಕೆಣಕಿದವರಿಗೆ ಮಾರಿ ಹಬ್ಬ. 11 ಮಂದಿ ಕಮೆಂಟ್ ಶೂರರನ್ನ ಗುರುತಿಸಿದಂತಹ ಪೊಲೀಸರು ಅಶ್ಲೀಲ ಸಂದೇಶವನ್ನ ಕಳಿಸಿ ಈಗಾಗಲೇ 2 ಲಾಕ್ ಆಗಿದ್ದಾರೆ. ಇನ್ನು 11 ಮಂದಿ ಕಿತಾಪತಿಗಳನ್ನ ಗುರುತಿಸೋಕೆ ಪೊಲೀಸರು ಶುರು ಮಾಡಿದ್ದಾರೆ. ಶೀಘ್ರದಲ್ಲಿಯೇ ಕಮೆಂಟ್ ಕಿರಿಕಿರಿ ಕೊಡ್ತಿದ್ದವರಿಗೆ ಬಂಧನ. 48 ಮಂದಿ ಗ್ರೂಪ್ ಅಡ್ಮಿನ್ಗಳ ವಿರುದ್ಧ ಈಗಾಗಲೇ ಕ್ರಮ. IP ವಿಳಾಸ ಪತ್ತೆಗೆ ಇನ್ಸ್ಟಾಗ್ರಾಂಗೆ ಪೊಲೀಸರು ದರ್ಶನ್ ವಿರುದ್ಧ ತಿರುಗಿ ಬಿದ್ದಂತಹ ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಂತಹ ದರ್ಶನ್ ಅಭಿಮಾನಿಗಳ ವಿರುದ್ಧ ದೂರು ಕೊಟ್ಟಿದ್ದಂತಹ ನಟಿ ರಮ್ಯಾ ಈಗ ಕಾಮೆಂಟ್ ಮಾಡ್ತಿದ್ದವರನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು. ಅಲ್ಲ, ಸುಮ್ನೆ ಕೂತ್ಕೊಳ್ಳೋಕೇನ್ರಿ ನಿಮ್ಗೆ? ದರ್ಶನ್ ಅವರೇ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ದರ್ಶನ್ ಅವರೇ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅಂತ ಕಾಯ್ತಾ ಕೂತ್ಕೊಂಡಿದ್ದಾರೆ. ನೀವು ಛೋಟಾ ಅಭಿಮಾನಿಗಳದ್ದೆಲ್ಲ ಜಾಸ್ತಿ ಆಗಿದೆ ಇವಾಗ. ಅಶ್ಲೀಲ ವಿಡಿಯೋ, ಅಶ್ಲೀಲ ಒಂದು ಮಾತುಗಳನ್ನ ಹಾಕೋದು ಅಥವಾ ಅಶ್ಲೀಲ ಕಮೆಂಟ್ಗಳನ್ನ ಹಾಕೋದು. ನಿಮ್ಮನ್ನ ನೀವೇನು ಅನ್ಕೊಂಡಿದ್ದೀರಾ? ನಾನು ಹಿಂಗೆಲ್ಲ ಮಾಡ್ಬಿಟ್ರೆ ದರ್ಶನ್ ಅವ್ರಿಗೆ ಹತ್ರ ಆಗೋಗ್ತೀನಿ ಅಂತನಾ? ನೀವು ಈ ತರ ಕಚಡ ಕೆಲಸ ಮಾಡೋದಕ್ಕೆ ದರ್ಶನ್ ಅಭಿಮಾನಿಗಳು ಹಿಂಗೆ ಅಂತ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನು ಅಂದ್ರೆ, ನಿಮ್ಗೆ ತಾಕತ್ತಿರಲ್ಲ, ಫೇಕ್ ಐಡಿಯಲ್ಲಿ ಇಟ್ಕೊಂಡು ಮಾತಾಡ್ತೀರಾ. ಸರಿಯಾಗಿ ಮಾಡಿದ್ದಾರೆ ರಮ್ಯಾ ಅಂತಲ್ಲ, ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಮಾಡಬೇಕಾಗಿರುವಂತಹ ಕೆಲಸ ಇದು. ರಾಜ್ಯದ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ರು ಇದನ್ನ ಮಾಡಬೇಕು. ನಿಮ್ಮ ಒಂದು ಫೋಟೋಗೆ, ನಿಮ್ಮ ಒಂದು ವಿಡಿಯೋಗಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಇದು ಸರ್ವೇ ಸಾಮಾನ್ಯ, ಪ್ರತಿಯೊಂದು ಹೆಣ್ಣು ಮಗುಗೂ ಆಗಿರುತ್ತಿದ್ದು. ಏನ್ ಅನ್ಕೊಂಡಿದ್ದೀರಾ ಗಂಡ್ ಮಕ್ಳ ನೀವು? ಫೇಕ್ ಐಡಿ ಇಟ್ಕೊಂಡ್ಬಿಟ್ರೆ ಪೊಲೀಸ್ ಸ್ಟೇಷನ್ಗೆ ಪ್ರತಿಯೊಬ್ರು ಹೋಗ್ಬೇಕು. ಸೋಷಿಯಲ್ ಮೀಡಿಯಾ ಅಂತಂದ್ರೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಂಡಿದ್ದೀರಾ? ಎಲ್ಲಾ ಗಂಡಸರು ಅಂದ್ರೆ ಎಲ್ಲಾ ಗಂಡಸರು ಅಲ್ಲ. ಕೆಲವೊಂದಿಷ್ಟು ಕಿಡಿಗೇಡಿಗಳು, ಕಾಮಿಸ್ಟರು, ಫೇಸ್ ತೋರ್ಸಕ್ಕೆ ಇಷ್ಟ ಇಲ್ಲದೆ ಹೋದವರು, ಫೇಸ್ ತೋರ್ಸಕ್ ಧೈರ್ಯ ಇಲ್ಲದೆ ಹೋದವರು ಕಮೆಂಟ್ ಅಲ್ಲಿ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ಅಮ್ಮ ಅಪ್ಪನವರೆಗೆಲ್ಲ ಹೋಗ್ತೀರಾ? ಹೆತ್ತವ್ರು ನೀವಾ? ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರಲ್ವಾ? ರಮ್ಯಾ ಸರಿಯಾಗಿ ಮಾಡಿದ್ದಾರೆ. 2 ಜನ ತಗ್ಲಾಕೊಂಡಿದ್ದಾರೆ. 11 ಜನರಿಗೋಸ್ಕರ ಪೊಲೀಸರು ಬಲಿಯನ್ನ ಬೀಸಿರುವಂತದ್ದು. ರಮ್ಯಾ ಅಂತಲ್ಲ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಈ ಒಂದು ಕಷ್ಟ ಬಂದೇ ಬರುತ್ತೆ. ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಅನುಭವಿಸಿರ್ತಾರೆ. ನಿಮ್ಮನೆ ಹೆಣ್ಣು ಮಕ್ಳಿಗೆ ಹೀಗೆ ಮಾಡ್ತೀರಾ? ನನ್ನ ಪ್ರಶ್ನೆ ಇಷ್ಟೇ. ನಿಮ್ಮನೆ ಹೆಣ್ಣು ಮಕ್ಳಿಗೋ, ನಿಮ್ಮ ಅಮ್ಮಂಗೋ, ಅಥವಾ ನಿಮ್ಮ ತಂಗಿಗೋ, ಅಥವಾ ನಿಮ್ಮ ಅತ್ತಿಗೆಗೋ ಹಿಂಗೆ ಮಾಡ್ತೀರಾ? ಹಿಂಗೆ ಕಮೆಂಟ್ ಹಾಕ್ತೀರಾ? ಮನೇಲಿ ನಾಯಿಗೆ ಉಗ್ದಂಗೆ ಉಗಿಯಲ್ಲ. ಪ್ರತಿಯೊಂದು ಹೆಣ್ಣು ಮಕ್ಕಳು ಈ ಒಂದು ಕೆಲಸ ಮಾಡಬೇಕು, ಸ್ಟೇಷನ್ಗೆ ಹೋಗ್ಬೇಕು. ಆಗ ಸೋಷಿಯಲ್ ಮೀಡಿಯಾದ ಪುಡಿ ರೌಡಿಗಳೆಲ್ಲ ಮಾತು ಕೇಳ್ತಾರೆ. ನಿಮ್ಮ ಅಮ್ಮಂಗೆ ಹೋಗಿ ಹೇಳಿ ಈ ತರ ಮಾತುಗಳನ್ನ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.